ಇವತ್ತಿನಿಂದ ಸಾರ್ವಜನಿಕರಿಗೆ ತಾಯಿ ಹಾಸನಾಂಬೆಯ ದರ್ಶನ ಭಾಗ್ಯ ಸಿಗ್ತಾ ಇದೆ. ದರ್ಶನದ ಮೊದಲ ದಿನವೇ ಮಳೆರಾಯನ ಸಿಂಚನ. ಮುಂಜಾನೆ 6 ಗಂಟೆಯಿಂದನೂ ಕೂಡ ತಾಯಿಯ ದರ್ಶನ ಭಾಗ್ಯಕ್ಕಾಗಿ ಜನ ಕಾದಿದ್ದಾರೆ. ಮಳೆಯ ನಡುವೆಯೇ ಸಾರಥಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೀತಾ ಇದ್ದಾರೆ. ಅಕ್ಟೋಬರ್ 22ನೇ ತಾರೀಕುವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಕ್ಟೋಬರ್ 23ಕ್ಕೆ ಹಾಸನಾಂಬೆ ದೇಗುಲದ ಬಾಗಿಲು ಬಂದಾಗತ್ತೆ. ಹಾಸನಾಂಬೆ ತಾಯಿಯ ದರ್ಶನ ಪಡೆಯೋದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇವತ್ತು ಮೊದಲ ದಿನ ಭಕ್ತರಿಗೆ ಬಹಳ ಪ್ರೀತಿಯಿಂದ ದರ್ಶನ ಕೊಡುವಂತಹ ದೇವಿ. 1 ವರ್ಷ ಬಾಗಿಲು ಹಾಕಿರುತ್ತೆ ದೇವಸ್ಥಾನ, ಆದರೂ ಕೂಡ ಅಲ್ಲಿನ ಹೂವು ಒಣಗಿರೋದಿಲ್ಲ, ದೀಪ ಆರಿರೋದಿಲ್ಲ. ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇಲ್ಲಿನ ದೇವಸ್ಥಾನ ಇದು. ಸಾವಿರಾರು ಜನ ಹಾಸನಾಂಬೆಯ ದರ್ಶನಕ್ಕಾಗಿ ಬರ್ತಾರೆ. ಹಾಸನಾಂಬ ದೇವಿ ದರ್ಶನ ಇವತ್ತು ಸಾರ್ವಜನಿಕರಿಗೆ ಪ್ರಾರಂಭ ಆಗಿದೆ. ನಿನ್ನೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ತೆರೆದಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕರಿಗೆ ಅಧಿಕೃತವಾಗಿ ದರ್ಶನಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನಾನೀಗ ಹಾಸನಾಂಬ ದೇವಾಲಯದ ಹೊರಭಾಗದಲ್ಲಿದ್ದೇನೆ. ಎಲ್ಲಿ ಸಾರ್ವಜನಿಕ ಸಾಲುಗಳು ಹಾಗೂ ಗೋಲ್ಡ್ ಪಾಸ್ ಸಾಲುಗಳು ಬರುತ್ತೆ ಆ ಒಂದು ಸ್ಥಳದಲ್ಲಿದ್ದೇನೆ. ನೋಡ್ಬೋದು ಈಗ ಇಲ್ಲಿ ಯಾವ ರೀತಿ ಒಂದು ಕ್ಯೂ ಸಿಸ್ಟಮ್ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಈಗ ನಾನು ತೋರಿಸ್ತಾ ಇರುವಂತಹ ಬಲಭಾಗದಲ್ಲಿ ಏನಿದೆ ಇದು ಧರ್ಮದರ್ಶನದ ಸರತಿ ಸಾಲು. ಈ ಒಂದು ಸರತಿ ಸಾಲು ಕಳೆದ ಸುಮಾರು ಬೆಳಿಗ್ಗೆ 4 ಗಂಟೆಯಿಂದಲೇ ಜನ ಈ ಸಾಲಿನಲ್ಲಿ ಬಂದು ನಿಂತಿರುವುದನ್ನ ಕಾಣ್ಬೋದಾಗಿದೆ. ಇನ್ನ ಪಕ್ಕದಲ್ಲಿ ಅಂದ್ರೆ ಈ ಒಂದು ಸಾಲೇನಿದೆ ಇಲ್ಲಿ 1000 ರೂಪಾಯಿ ಪಾಸ್ ಅನ್ನ ಪಡೆದಂತವ್ರು ಈ ಧರ್ಮದರ್ಶನ ಸಾಲಿನ ಪಕ್ಕದಲ್ಲೇ ಈ ಒಂದು ಜನ ಬರ್ತಾರೆ. ಒಟ್ಟಾರೆಯಾಗಿ ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಮಳೆ ಇದ್ರೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರೋದನ್ನ ಕಾಣ್ಬೋದಾಗಿದೆ. ಇನ್ನ ಯಾವುದೇ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೇಕಾದ್ರೂ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಇನ್ನ ಅಕ್ಟೋಬರ್ 23ರ ತನಕ ಹಾಸನಾಂಬೆ ದೇವಿ ದರ್ಶನ ಅಂದ್ರೆ 22ನೇ ತನಕ ಮಾತ್ರ ದರ್ಶನ ಇದ್ದು 23ನೇ ತಾರೀಕು ಬಾಗ್ಲ ಹಾಕುವ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಯಾವುದೇ ಅವಕಾಶ, ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸದ್ಯಕ್ಕೆ ಮೊದಲನೇ ದಿನವೇ ಮಳೆ ಕೊಂಚ ಅಡ್ಡಿಪಡಿಸಿದ್ರು ಕೂಡ ಸಾವಿರಾರು ಭಕ್ತರು ದೇವಿ ದರ್ಶನಕ್ಕೆ ಇಲ್ಲಿ ಆಗಮಿಸುತ್ತಿದ್ದಾರೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇವತ್ತಿನಿಂದ ಸಾರ್ವಜನಿಕರಿಗೆ ತಾಯಿ ಹಾಸನಾಂಬೆಯ ದರ್ಶನ ಭಾಗ್ಯ ಸಿಗ್ತಾ ಇದೆ. ದರ್ಶನದ ಮೊದಲ ದಿನವೇ ಮಳೆರಾಯನ ಸಿಂಚನ. ಮುಂಜಾನೆ 6 ಗಂಟೆಯಿಂದನೂ ಕೂಡ ತಾಯಿಯ ದರ್ಶನ ಭಾಗ್ಯಕ್ಕಾಗಿ ಜನ ಕಾದಿದ್ದಾರೆ. ಮಳೆಯ ನಡುವೆಯೇ ಸಾರಥಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೀತಾ ಇದ್ದಾರೆ. ಅಕ್ಟೋಬರ್ 22ನೇ ತಾರೀಕುವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಕ್ಟೋಬರ್ 23ಕ್ಕೆ ಹಾಸನಾಂಬೆ ದೇಗುಲದ ಬಾಗಿಲು ಬಂದಾಗತ್ತೆ. ಹಾಸನಾಂಬೆ ತಾಯಿಯ ದರ್ಶನ ಪಡೆಯೋದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇವತ್ತು ಮೊದಲ ದಿನ ಭಕ್ತರಿಗೆ ಬಹಳ ಪ್ರೀತಿಯಿಂದ ದರ್ಶನ ಕೊಡುವಂತಹ ದೇವಿ. 1 ವರ್ಷ ಬಾಗಿಲು ಹಾಕಿರುತ್ತೆ ದೇವಸ್ಥಾನ, ಆದರೂ ಕೂಡ ಅಲ್ಲಿನ ಹೂವು ಒಣಗಿರೋದಿಲ್ಲ, ದೀಪ ಆರಿರೋದಿಲ್ಲ. ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇಲ್ಲಿನ ದೇವಸ್ಥಾನ ಇದು. ಸಾವಿರಾರು ಜನ ಹಾಸನಾಂಬೆಯ ದರ್ಶನಕ್ಕಾಗಿ ಬರ್ತಾರೆ. ಹಾಸನಾಂಬ ದೇವಿ ದರ್ಶನ ಇವತ್ತು ಸಾರ್ವಜನಿಕರಿಗೆ ಪ್ರಾರಂಭ ಆಗಿದೆ. ನಿನ್ನೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ತೆರೆದಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕರಿಗೆ ಅಧಿಕೃತವಾಗಿ ದರ್ಶನಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನಾನೀಗ ಹಾಸನಾಂಬ ದೇವಾಲಯದ ಹೊರಭಾಗದಲ್ಲಿದ್ದೇನೆ. ಎಲ್ಲಿ ಸಾರ್ವಜನಿಕ ಸಾಲುಗಳು ಹಾಗೂ ಗೋಲ್ಡ್ ಪಾಸ್ ಸಾಲುಗಳು ಬರುತ್ತೆ ಆ ಒಂದು ಸ್ಥಳದಲ್ಲಿದ್ದೇನೆ. ನೋಡ್ಬೋದು ಈಗ ಇಲ್ಲಿ ಯಾವ ರೀತಿ ಒಂದು ಕ್ಯೂ ಸಿಸ್ಟಮ್ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಈಗ ನಾನು ತೋರಿಸ್ತಾ ಇರುವಂತಹ ಬಲಭಾಗದಲ್ಲಿ ಏನಿದೆ ಇದು ಧರ್ಮದರ್ಶನದ ಸರತಿ ಸಾಲು. ಈ ಒಂದು ಸರತಿ ಸಾಲು ಕಳೆದ ಸುಮಾರು ಬೆಳಿಗ್ಗೆ 4 ಗಂಟೆಯಿಂದಲೇ ಜನ ಈ ಸಾಲಿನಲ್ಲಿ ಬಂದು ನಿಂತಿರುವುದನ್ನ ಕಾಣ್ಬೋದಾಗಿದೆ. ಇನ್ನ ಪಕ್ಕದಲ್ಲಿ ಅಂದ್ರೆ ಈ ಒಂದು
ಸಾಲೇನಿದೆ ಇಲ್ಲಿ 1,000 ರೂಪಾಯಿ ಪಾಸ್ ಅನ್ನ ಪಡೆದಂತವರು ಈ ಧರ್ಮದರ್ಶನ ಸಾಲಿನ ಪಕ್ಕದಲ್ಲೇ ಈ ಒಂದು ಜನ ಬರ್ತಾರೆ. ಒಟ್ಟಾರೆಯಾಗಿ ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಮಳೆ ಇದ್ರೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರೋದನ್ನ ಕಾಣ್ಬೋದಾಗಿದೆ. ಇನ್ನ ಯಾವುದೇ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೇಕಾದ್ರೂ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಇನ್ನ ಅಕ್ಟೋಬರ್ 23ರ ತನಕ ಹಾಸನಾಂಬೆ ದೇವಿ ದರ್ಶನ ಅಂದ್ರೆ 22ನೇ ತನಕ ಮಾತ್ರ ದರ್ಶನ ಇದ್ದು 23ನೇ ತಾರೀಕು ಬಾಗ್ಲ ಹಾಕುವ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಯಾವುದೇ ಅವಕಾಶ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸದ್ಯಕ್ಕೆ ಮೊದಲನೇ ದಿನವೇ ಮಳೆ ಕೊಂಚ ಅಡ್ಡಿಪಡಿಸಿದ್ರು ಕೂಡ ಸಾವಿರಾರು ಭಕ್ತರು ದೇವಿ ದರ್ಶನಕ್ಕೆ ಇಲ್ಲಿ ಆಗಮಿಸುತ್ತಿದ್ದಾರೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇವತ್ತಿನಿಂದ ಸಾರ್ವಜನಿಕರಿಗೆ ತಾಯಿ ಹಾಸನಾಂಬೆಯ ದರ್ಶನ ಭಾಗ್ಯ ಸಿಗ್ತಾ ಇದೆ. ದರ್ಶನದ ಮೊದಲ ದಿನವೇ ಮಳೆರಾಯನ ಸಿಂಚನ. ಮುಂಜಾನೆ 6 ಗಂಟೆಯಿಂದನೂ ಕೂಡ ತಾಯಿಯ ದರ್ಶನ ಭಾಗ್ಯಕ್ಕಾಗಿ ಜನ ಕಾದಿದ್ದಾರೆ. ಮಳೆಯ ನಡುವೆಯೇ ಸಾರಥಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೀತಾ ಇದ್ದಾರೆ. ಅಕ್ಟೋಬರ್ 22ನೇ ತಾರೀಕುವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಕ್ಟೋಬರ್ 23ಕ್ಕೆ ಹಾಸನಾಂಬೆ ದೇಗುಲದ ಬಾಗಿಲು ಬಂದಾಗತ್ತೆ. ಹಾಸನಾಂಬೆ ತಾಯಿಯ ದರ್ಶನ ಪಡೆಯೋದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇವತ್ತು ಮೊದಲ ದಿನ ಭಕ್ತರಿಗೆ ಬಹಳ ಪ್ರೀತಿಯಿಂದ ದರ್ಶನ ಕೊಡುವಂತಹ ದೇವಿ. 1 ವರ್ಷ ಬಾಗಿಲು ಹಾಕಿರುತ್ತೆ ದೇವಸ್ಥಾನ, ಆದರೂ ಕೂಡ ಅಲ್ಲಿನ ಹೂವು ಒಣಗಿರೋದಿಲ್ಲ, ದೀಪ ಆರಿರೋದಿಲ್ಲ. ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇಲ್ಲಿನ ದೇವಸ್ಥಾನ ಇದು. ಸಾವಿರಾರು ಜನ ಹಾಸನಾಂಬೆಯ ದರ್ಶನಕ್ಕಾಗಿ ಬರ್ತಾರೆ. ಹಾಸನಾಂಬ ದೇವಿ ದರ್ಶನ ಇವತ್ತು ಸಾರ್ವಜನಿಕರಿಗೆ ಪ್ರಾರಂಭ ಆಗಿದೆ. ನಿನ್ನೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ತೆರೆದಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕರಿಗೆ ಅಧಿಕೃತವಾಗಿ ದರ್ಶನಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನಾನೀಗ ಹಾಸನಾಂಬ ದೇವಾಲಯದ ಹೊರಭಾಗದಲ್ಲಿದ್ದೇನೆ. ಎಲ್ಲಿ ಸಾರ್ವಜನಿಕ ಸಾಲುಗಳು ಹಾಗೂ ಗೋಲ್ಡ್ ಪಾಸ್ ಸಾಲುಗಳು ಬರುತ್ತೆ ಆ ಒಂದು ಸ್ಥಳದಲ್ಲಿ ಇದ್ದೇನೆ. ನೋಡ್ಬೋದು ಈಗ ಇಲ್ಲಿ ಯಾವ ರೀತಿ ಒಂದು ಕ್ಯೂ ಸಿಸ್ಟಮ್ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಈಗ ನಾನು ತೋರಿಸ್ತಾ ಇರುವಂತಹ ಬಲಭಾಗದಲ್ಲಿ ಏನಿದೆ ಇದು ಧರ್ಮದರ್ಶನದ ಸರತಿ ಸಾಲು. ಈ ಒಂದು ಸರತಿ ಸಾಲು ಕಳೆದ ಸುಮಾರು ಬೆಳಿಗ್ಗೆ 4 ಗಂಟೆಯಿಂದಲೇ ಜನ ಈ ಸಾಲಿನಲ್ಲಿ ಬಂದು ನಿಂತಿರುವುದನ್ನ ಕಾಣ್ಬೋದಾಗಿದೆ. ಇನ್ನ ಪಕ್ಕದಲ್ಲಿ ಅಂದ್ರೆ ಈ ಒಂದು ಸಾಲೇನಿದೆ ಇಲ್ಲಿ 1,000 ರೂಪಾಯಿ ಪಾಸ್ ಅನ್ನ ಪಡೆದಂತವರು ಈ